ಓಂ ನಮಃ ಶಿವಾಯ. ದೇವರ ದರ್ಶನ ಚಾನಲ್ಗೆ ಸ್ವಾಗತ. ಸಮಸ್ತರಿಗೂ ಶುಭವಾಗಲಿ. ಸಿಂಹರಾಶಿಯವರೇ, ಮುಂಬರುವ 4 ದಿನಗಳ ಕಾಲ ನೀವು ಅಲ್ಪ ಜಾಗರೂಕತೆಯಿಂದಿರಬೇಕು. ನಿಮ್ಮ ಬದುಕಿನಲ್ಲಿ ಬೃಹತ್ ಪಲ್ಲಟಗಳು ಸಂಭವಿಸಲಿವೆ. ನಿಮ್ಮ ಜೀವನವು ನೂತನ ತಿರುವು ಪಡೆದುಕೊಳ್ಳಲಿದೆ. ಪ್ರಥಮವಾಗಿ ಈ ರಾಶಿಚಕ್ರದ ಗುಣಲಕ್ಷಣಗಳನ್ನು ಅರಿಯೋಣ. ಜ್ಯೋತಿಷ್ಯದಲ್ಲಿ 12 ರಾಶಿಚಕ್ರಗಳಿವೆ. ಈ ಸಮಸ್ತ ರಾಶಿಗಳಲ್ಲಿ ಅತ್ಯಂತ ಸಂಯಮ ಮತ್ತು ಸಹಿಷ್ಣುತೆಯನ್ನು ಮೈಗೂಡಿಸಿಕೊಂಡಿರುವ ರಾಶಿ ಯಾವುದು ಎಂದು ನಾವು ವಿಶೇಷವಾಗಿ ನುಡಿಯಬಹುದು. ಏಕೆಂದರೆ ಈ ರಾಶಿಚಕ್ರದವರು ವೀಕ್ಷಿಸಲು ಅತ್ಯಂತ ಗಂಭೀರವಾಗಿ ಗೋಚರಿಸುತ್ತಾರೆ. ಆದರೆ ಅವರ ಅಂತರಂಗವು ಅತ್ಯಂತ ಮೃದುವಾಗಿರುತ್ತದೆ ಮತ್ತು ಅವರು ಗಂಭೀರವಾಗಿ ಕಂಡರೂ ಅವರು ಶ್ರೇಷ್ಠ ಹೃದಯವಂತರು. ಅದಕ್ಕಾಗಿಯೇ ಈ ರಾಶಿಯು ಅತ್ಯಂತ ಉನ್ನತವಾಗಿದೆ ಮತ್ತು ಅಪಾರ ತಾಳ್ಮೆಯನ್ನು ಹೊಂದಿದೆ. ಈ ಸಂಯಮ ಮತ್ತು ಸಹಿಷ್ಣುತೆ ಕೈತಪ್ಪಿದಾಗ ಅವರಿಗೆ ಸಂಭವಿಸುವ ಕೋಪವು ವಿಪತ್ತಿಗಿಂತ ಕಡಿಮೆಯಿರುವುದಿಲ್ಲ. ರೋಷವು ಅವರಿಗೆ ಒಂದು ಗಂಡಾಂತರ ಎಂದು ನುಡಿಯಬಹುದು. ವಿಶೇಷವಾಗಿ ಈ ರಾಶಿಚಕ್ರದವರಿಗೆ ಅವರಿಗೆ ತಮ್ಮ ಶಕ್ತಿಯ ಮೇಲೆ ಪೂರ್ಣ ವಿಶ್ವಾಸವಿರುವುದಿಲ್ಲ. ಏಕೆಂದರೆ ಈ ರಾಶಿಯವರು ಇತರರನ್ನು ಅತಿಯಾಗಿ ನಂಬುತ್ತಾರೆ. ಅವರು ಸದಾ ಸ್ವಂತದ ಬಗ್ಗೆ ಅಲ್ಪವಾಗಿ ಆಲೋಚಿಸುತ್ತಾರೆ. ಅಂದರೆ ಅವರು ಪರರನ್ನು ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ, ತಮ್ಮನ್ನು ತಾವು ಕಡಿಮೆ ನಂಬುತ್ತಾರೆ. ಆದ್ದರಿಂದ ಈ ರಾಶಿಯವರು ಕೆಲವು ಸಂಕಷ್ಟಗಳನ್ನು ಎದುರಿಸುತ್ತಾರೆ. ಅಲ್ಲದೆ ನೀವೇನನ್ನು ಸಾಧಿಸಬೇಕೆಂದು ಹಂಬಲಿಸುತ್ತೀರೋ ಅದು ಪ್ರಗತಿ ಕಾಣದೆ ಸ್ಥಗಿತಗೊಳ್ಳಬಹುದು ಎಂದು ಹೇಳಬಹುದು. ಆದ್ದರಿಂದ ಈ ರಾಶಿಯವರಿಗೆ ಮುಂಬರುವ 4 ದಿನಗಳಲ್ಲಿ ಕೆಲವು ಹಿತಕರ ದಿನಗಳೂ ಸಹ ಪ್ರಾಪ್ತಿಯಾಗಲಿವೆ ಎಂಬುದನ್ನು ಸ್ಮರಿಸಿರಿ. ಇಲ್ಲಿಯವರೆಗೆ ನೀವು ಅನೇಕ ರೀತಿಯ ಕ್ಲೇಶಗಳು, ತೊಂದರೆಗಳು ಮತ್ತು ವೇದನೆಗಳನ್ನು ಅನುಭವಿಸಿದ್ದೀರಿ. ಈಗಲೂ ಅದೇ ಜರುಗುತ್ತಿದೆ. ಆದರೆ ಮುಂದಿನ 4 ದಿನಗಳ ತರುವಾಯ ನಿಮ್ಮ ಬದುಕು ಸಮಗ್ರವಾಗಿ ಪಲ್ಲಟಗೊಳ್ಳಲಿದೆ. ಇಷ್ಟೆಲ್ಲಾ ಸಂಕಷ್ಟಗಳ ನಡುವೆಯೂ ನೀವು ನಿಮ್ಮ ಸಂಯಮದೊಂದಿಗೆ ಕಿರುನಗೆ ಬೀರುತ್ತಾ ಮುನ್ನಡೆಯುತ್ತಿದ್ದೀರಿ. ನೀವು ಅನೇಕ ತೀವ್ರ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ಆ ವೇದನೆಯನ್ನು ಪರರ ಮುಂದೆ ವ್ಯಕ್ತಪಡಿಸುವುದಿಲ್ಲ. ಮತ್ತು ಇಂದಿನಿಂದ ಈ ರಾಶಿಯವರು ನಿಶ್ಚಿತವಾಗಿ ನೀವು ಆಶಿಸುವ ಸಿದ್ಧಿಯನ್ನು ತಲುಪುತ್ತೀರಿ ಮತ್ತು ಅಭಿವೃದ್ಧಿ ಹೊಂದುತ್ತೀರಿ. ಈ 4 ದಿನಗಳ ತರುವಾಯ ನಿಮಗೆ ಲಭಿಸುವ ಶುಭ ವಾರ್ತೆಯ ಬಗ್ಗೆ ಆಲಿಸಿದರೆ ನೀವು ಖಂಡಿತವಾಗಿಯೂ ಬೆರಗಾಗುತ್ತೀರಿ. ನೀವು ನಿಶ್ಚಿತವಾಗಿ ಮಧುರವನ್ನು ಹಂಚುತ್ತೀರಿ. ನೀವೀಗ ಅಂತಹ ಬೃಹತ್ ಮಂಗಳಕರ ಸುದ್ದಿಯನ್ನು ಶ್ರವಣ ಮಾಡಲಿದ್ದೀರಿ ಎಂಬುದನ್ನು ಮರೆಯಬೇಡಿ. ಅಲ್ಲದೆ ಈ ರಾಶಿಯ ವ್ಯಕ್ತಿಗಳು ನಿರ್ವಹಿಸಬೇಕಾದ ಮುಖ್ಯ ಕಾಯಕ ಯಾವುದು ಎಂದರೆ ದೈವಾರಾಧನೆ ಮಾಡುವುದು ಸಹ ಅತ್ಯಂತ ಅವಶ್ಯಕ. ಅಂದರೆ ನೀವು ಪ್ರತಿದಿನ ಈಶ್ವರನನ್ನು ಪೂಜಿಸಿದರೆ ಆ ದೈವಿಕ ಬಲವು ಸದಾ ನಿಮ್ಮ ರಕ್ಷಣೆಗೆ ಇರುತ್ತದೆ. ಇದಲ್ಲದೆ ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ಸನಿಹವಿರುವವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಷ್ಟು ತಮ್ಮನ್ನು ತಾವು ನಂಬುವುದಿಲ್ಲ. ನಾವು ಸದಾ ನಮ್ಮ ಪಕ್ಕದಲ್ಲಿರುವವರ ನುಡಿಗಳನ್ನು ನಂಬುತ್ತೇವೆ, ಆದರೆ ನಾವು ನಮ್ಮ ಆಲೋಚನೆಗಳನ್ನು ಎಂದಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲವೆಂದರಿಂದ ಇಂದಿನಿಂದ ನೀವು ರೂಢಿಸಿಕೊಳ್ಳಬೇಕಾದ 2 ಸಂಗತಿಗಳು ಯಾವುವು? ಆದ್ದರಿಂದ ಮೊದಲನೆಯದಾಗಿ ದೇವರನ್ನು ಪ್ರಾರ್ಥಿಸಲು ಮರೆಯಬೇಡಿ ಮತ್ತು ಎರಡನೆಯದಾಗಿ ನಿಮ್ಮನ್ನು ನೀವು ನಂಬಿರಿ. ನೀವು ನಿಮ್ಮ ಮೇಲೆ ವಿಶ್ವಾಸವಿಟ್ಟಾಗ ನಿಮ್ಮ ಜೀವನವು ಸುಗಮವಾಗಿ ಸಾಗುತ್ತದೆ. ನೀವು ನಿಮ್ಮನ್ನು ನಂಬಲು ಆರಂಭಿಸಿದಾಗ ನೀವು ನಿಶ್ಚಿತವಾಗಿ ನಿಮ್ಮ ಗುರಿಯಲ್ಲಿ ಯಶಸ್ಸನ್ನು ಸಾಧಿಸಲು ಶಕ್ತರಾಗುತ್ತೀರಿ. ಆದ್ದರಿಂದ ಈ ರಾಶಿಯವರು ಸಿದ್ಧಿ ಪಡೆಯಲು ಆಶಿಸಿದರೆ ನೀವು ಖಂಡಿತವಾಗಿಯೂ ದೇವರ ಪೂಜೆಯೊಂದಿಗೆ ಈ 2 ಕೃತ್ಯಗಳನ್ನು ಮಾಡಬೇಕು ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ಏಕೆಂದರೆ ಈ ದಿನಗಳಲ್ಲಿ ನಾವು ಅಶಕ್ತರು, ನಮ್ಮ ಕಾಲ ಚೆನ್ನಾಗಿಲ್ಲ ಎಂದು ಭಾವಿಸುತ್ತೇವೆ. ಆದರೆ ನಾವು ಪರರನ್ನು ಗಮನಿಸಿದರೆ ನಾವು ಅವರಿಗೆ ಹೋಲಿಸಿದರೆ ಉತ್ತಮ ಸ್ಥಿತಿಯಲ್ಲಿದ್ದೇವೆ ಎಂದು ಹೇಳಬೇಕು. ಆದ್ದರಿಂದ ನಾವು ಎಂದಿಗೂ ನಮ್ಮನ್ನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬಾರದು. ಯಾರ ಬದುಕು ಹೇಗಿರಬೇಕು ಎಂಬುದು ಸದಾ ಆ ದೇವರಿಗೆ ಪ್ರೀತಿಪಾತ್ರವಾದದ್ದು. ಆದ್ದರಿಂದ ನಾವು ಸದಾ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ದೇವರ ನಾಮಸ್ಮರಣೆಯನ್ನು ಮರೆಯದೆ ಮುನ್ನಡೆಯಬೇಕು. ಅಲ್ಲದೆ ಈ ರಾಶಿಯ ವ್ಯಕ್ತಿಗಳು ಮಾಡುವ ಮತ್ತೊಂದು ಪ್ರಮಾದವೆಂದರೆ ಸಂಶಯದಲ್ಲಿಯೇ ಕಾಲ ಕಳೆಯುವುದು. ಅಲ್ಲದೆ ನೀವು ದೈವ ಪ್ರಾರ್ಥನೆ ಮಾಡಿದ ತರುವಾಯವೂ ಇದು ಸಿದ್ಧಿಸುತ್ತದೆಯೋ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತೀರಿ ಮತ್ತು ಆ ಸಂಶಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಾಯಕ ಮಾಡುತ್ತೀರಿ. ಇದು ಅತ್ಯಂತ ಅಸಮರ್ಪಕ ಸಂಗತಿ ಮತ್ತು ನೀವು ಅದನ್ನು ಎಂದಿಗೂ ಮಾಡಬಾರದು. ಈಶ್ವರನು ನಮ್ಮೊಂದಿಗಿದ್ದಾನೆ ಎಂದು ಭಾವಿಸಿ ಮತ್ತು ಒಂದು ಹೆಜ್ಜೆ ಮುಂದಿಟ್ಟು ಆ ಕಾಯಕಾರಂಭಿಸಿ. ಅಲ್ಲದೆ ನೀವು ಇದನ್ನು ಮಾಡಿದರೆ ನೀವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಆ ಕೆಲಸ ಜರುಗುತ್ತದೆಯೋ ಎಂದು ಚಿಂತಿಸುತ್ತಾ ನೀವು ಕ್ಲೇಶಗಳಿಗೆ ಸಿಲುಕಿತ್ತಲೇ ಇರುತ್ತೀರಿ. ಹಾಗೆ ಮಾಡುವ ಬದಲಾಗಿ ದೃಢ ವಿಶ್ವಾಸದಿಂದ ಮುನ್ನಡೆಯಿರಿ. ಸಮಸ್ತವೂ ನಿಮಗೆ ಶುಭವೇ ಆಗುತ್ತದೆ. ಹಾಗಾಗಿ ಇಲ್ಲಿಂದ ನೀವು ದೇವರನ್ನು ಪೂರ್ಣ ನಂಬಿಕೆಯಿಂದ ಆರಾಧಿಸಲು ಆರಂಭಿಸಿ. ಅದೇ ರೀತಿ ನೀವು ನಿಮ್ಮ ಮೇಲೆ ಅತೀವ ವಿಶ್ವಾಸವಿರಲಿ.
ಅಂದರೆ ನಾವು ನಮ್ಮನ್ನು ನಂಬಿದಾಗ ನಮ್ಮ ಯಶಸ್ಸು ಆರಂಭವಾಗುತ್ತದೆ. ಅಂದರೆ ನಮ್ಮ ಕೆಲಸ ಸುಲಲಿತವಾಗಿ ನಡೆಯುತ್ತದೆ. ಅಲ್ಲದೆ ಈ ರಾಶಿಯವರು ನಿಮ್ಮ ಜನನಿಗೆ ನಿಮಗೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ತಿಳಿಸಬೇಕು, ಪರರಿಗೆ ತಿಳಿಸಬೇಡಿ. ಏಕೆಂದರೆ ನೀವು ಏನು ಮಾಡಲಿದ್ದೀರಿ ಎಂದು ಪರರಿಗೆ ಮೊದಲೇ ತಿಳಿಸುವುದರಿಂದ ಆ ಕಾರ್ಯಗಳಲ್ಲಿ ನೀವು ವಿಘ್ನಗಳನ್ನು ಎದುರಿಸಬಹುದು. ಆದ್ದರಿಂದ ಕಾರ್ಯ ಪೂರ್ಣಗೊಳ್ಳುವ ತನಕ ಈ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನೀವು ಮಾಡುತ್ತಿರುವ ಕಾರ್ಯ ತಡೆಯಲು ಅವರು ಯತ್ನಿಸುತ್ತಾರೆ. ಆದ್ದರಿಂದ ಅದನ್ನು ಗೌಪ್ಯವಿಡಿ. ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಪತನವನ್ನೇ ಆಶಿಸುತ್ತಾರೆ. ಆದ್ದರಿಂದ ಇಂದಿನಿಂದ ಸಾಧ್ಯವಾದಷ್ಟು ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಬಹಿರಂಗಪಡಿಸಬೇಡಿ. ಇದು ಅತ್ಯಂತ ಶ್ರೇಷ್ಠವಾದದ್ದು. ಇಲ್ಲಿಯವರೆಗೆ ಈ ರಾಶಿಗೆ ಸಮಸ್ತವೂ ಸಾಮಾನ್ಯವಾಗಿದೆ. ಆದರೆ ಇಂದಿನಿಂದ ನಿಮಗೆ ಎಲ್ಲವೂ ಉತ್ತಮವಾಗಿರುತ್ತದೆ. ಆದ್ದರಿಂದ ಈ ರಾಶಿಯವರು ಈ 4 ದಿನಗಳ ತರುವಾಯ ನೀವು ಮಧುರವನ್ನು ವಿತರಿಸಬಹುದು ಎಂದು ನುಡಿಯಬಹುದು. ಏಕೆಂದರೆ ಈ 4 ದಿನಗಳ ನಂತರ ನೀವು ಖಂಡಿತವಾಗಿಯೂ ಅಂಥ ಬೃಹತ್ ಶುಭವಾರ್ತೆಯನ್ನು ಆಲಿಸಲಿದ್ದೀರಿ. ಜೊತೆಗೆ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಸುದ್ದಿಯನ್ನು ಶ್ರವಣ ಮಾಡಲಿದ್ದೀರಿ. ನೀವು ನಿಶ್ಚಿತವಾಗಿ ಅದನ್ನು ಕೇಳುತ್ತೀರಿ. ಮತ್ತು ಅದು ಏನೆಂದು ಗಮನಿಸಿದರೆ, ಇಲ್ಲಿಂದ ನೀವು ನೂತನ ಉದ್ಯಮವನ್ನು ಆರಂಭಿಸಲಿದ್ದೀರಿ. ಈ ನೂತನ ವ್ಯವಹಾರಗಳನ್ನು ಆರಂಭಿಸುವ ಮೂಲಕ ನಿಮ್ಮ ಕಾಯಕದಲ್ಲಿ ಪ್ರಗತಿ ಹೊಂದಲು ಮತ್ತು ಸಿದ್ಧಿ ಪಡೆಯಲು ನೀವು ಚಿಂತಿಸುತ್ತಿರುವ ಸಮಸ್ತ ವಿಷಯಗಳಿಗೆ ನೀವು ಉತ್ತಮ ಪರಿಹಾರವನ್ನು ಪಡೆಯಲಿದ್ದೀರಿ. ಅವೆಲ್ಲವೂ ಈಗ ಸಫಲವಾಗಲಿವೆ ಮತ್ತು ನೀವು ಆಲೋಚಿಸಿದಂತೆಯೇ ಸಮಸ್ತವೂ ಜರುಗುತ್ತದೆ. ನೀವು ಆಶಿಸಿದ ತಾಣಕ್ಕೆ ತೆರಳಿ ಲಕ್ಷ್ಯವನ್ನು ತಲುಪಲು ಬಯಸಿದರೆ ಈ ಕಾಲವು ನಿಮಗೆ ಯಶಸ್ಸನ್ನು ನೀಡಲಿದೆ. ಈ ಸಮಯವು ನಿಮಗೆ ಅತ್ಯಂತ ಪೂರಕವಾಗಿದೆ ಎಂದು ಹೇಳಬೇಕು. ಆದ್ದರಿಂದ ನೀವು ವಸ್ತುಗಳನ್ನು ಖರೀದಿಸುವ ಸಂಕಲ್ಪದಿಂದ ಈ ನೂತನ ಆರಂಭಕ್ಕಾಗಿ ಕಾಯುತ್ತಿದ್ದೀರಿ. ಅವೆಲ್ಲವೂ ನಿಮಗಾಗಿ ಸಿದ್ಧಿಸಲಿವೆ. ಇದಲ್ಲದೆ ಈ ರಾಶಿಯವರು ಯಾರೇ ಆಗಿರಲಿ, ನೀವು ಹೊಸ ಕಾರ್ಯಗಳನ್ನು ಆರಂಭಿಸಿದ ನಂತರ ಎಲ್ಲರೂ ತಮ್ಮ ಕುತಂತ್ರಗಳಿಂದ ನಿಮ್ಮ ಬದುಕನ್ನು ಕದಡಲು ಯತ್ನಿಸುತ್ತಾರೆ. ಅಲ್ಲದೆ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಅನೇಕ ಯತ್ನಗಳು ಜರುಗುತ್ತವೆ. ಆದರೆ ನೀವು ಪರರ ನುಡಿಗಳಿಗೆ ಭೀತಿಗೆ ಒಳಗಾಗಬಾರದು ಮತ್ತು ನಿಮ್ಮ ಕಾಯಕದಲ್ಲಿ ಮಗ್ನರಾಗಬೇಕು. ಆದ್ದರಿಂದ ನೀವು ನಿಮ್ಮ ಕೆಲಸದ ಬಗ್ಗೆ ಗೌಪ್ಯತೆ ಕಾಪಾಡಿದಾಗ ನೀವು ನಿಮ್ಮನ್ನು ನಂಬುತ್ತೀರಿ ಮತ್ತು ಆ ದೇವರನ್ನು ಆರಾಧಿಸುತ್ತೀರಿ ಮತ್ತು ದೈವದಲ್ಲಿ ವಿಶ್ವಾಸವಿಟ್ಟು ಮುನ್ನಡೆಯುತ್ತೀರಿ. ಆಗ ಯಶಸ್ಸು ಮಾತ್ರ ನಿಶ್ಚಿತವಾಗಿ ನಿಮ್ಮದಾಗುತ್ತದೆ. ಅಲ್ಲಿಯವರೆಗೆ ನೀವು ಯಾರಿಗಾದರೂ ತಿಳಿಸಿದರೆ ನೀವು ನಿಮ್ಮ ಪತನಕ್ಕೆ ಹಾದಿ ಮಾಡಿಕೊಡುತ್ತೀರಿ. ಆದ್ದರಿಂದ ಈ 4 ದಿನಗಳಿಂದ ನಿಮ್ಮ ನೂತನ ಪರ್ವ ಆರಂಭವಾಗಲಿದೆ. ಅಂದರೆ ನೀವು ಹೊಸ ವಾಹನ ಖರೀದಿಸುತ್ತಿರಲಿ, ಗೃಹ ಖರೀದಿಸುತ್ತಿರಲಿ ಅಥವಾ ಯಾವುದೇ ಹೊಸ ವ್ಯವಹಾರ ಆರಂಭಿಸುತ್ತಿರಲಿ, ಅದು ಘಟಿಸುತ್ತದೆ. ನೀವು ಯೋಜಿಸಿದ ಕಾಯಕವನ್ನು ನೀವು ನಿಶ್ಚಿತವಾಗಿ ಆರಂಭಿಸಲಿದ್ದೀರಿ ಎಂದು ನೀವು ಹೇಳಬಹುದು. ಅಲ್ಲದೆ ಉದ್ಯೋಗದಲ್ಲಿ ಪದೋನ್ನತಿಗಳ ಜೊತೆಗೆ ಅಂತಹ ಸಂಗತಿಗಳಿಂದ ನೀವು ಪಡೆಯಲು ಅಸಾಧ್ಯವಾಗಿದ್ದ ಆರ್ಥಿಕ ವೃದ್ಧಿಯನ್ನು ವೀಕ್ಷಿಸಲಿದ್ದೀರಿ. ಆದ್ದರಿಂದ ಈ ರಾಶಿಯವರು ಈ ಕಾಲದಲ್ಲಿ ಯಾವುದೇ ಕ್ಲೇಶವಿದ್ದರೂ ಶುಭವಾರ್ತೆಯನ್ನು ಕೇಳುವ ಸಂಭವ ಹೆಚ್ಚು ಎಂದು ಹೇಳಬಹುದು. ಅದರ ಬಗ್ಗೆ ಯಾವುದೇ ಸಂಶಯವಿಲ್ಲ. ಇಲ್ಲದಿದ್ದರೆ ಇದಕ್ಕೆ ಪರಿಹಾರವಿದೆ. ಏನದು? ಪ್ರಥಮವಾಗಿ ಪ್ರತಿ ಸೋಮವಾರ ಈಶ್ವರನ ದೇಗುಲಕ್ಕೆ ತೆರಳಿ ಶಿವನಿಗೆ ಅಭಿಷೇಕ ಮಾಡಿಸಿ. ಇದರಿಂದ ನಿಮಗೆ ಸಮಸ್ತವೂ ಶುಭವಾಗುತ್ತದೆ. ಅಲ್ಲದೆ ಸಿಂಹದ್ವಾರಕ್ಕೆ ಕುಂಬಳಕಾಯಿಯನ್ನು ಕಟ್ಟಿರಿ. ನಿಮ್ಮ ಸಮಸ್ತ ಅಶುಭ ಫಲಗಳು ಯಾವುದೇ ಅಡೆತಡೆಯಿಲ್ಲದೆ ನಿವಾರಣೆಯಾಗುತ್ತವೆ. ಅಲ್ಲದೆ ನಿಮ್ಮ ಸಮಸ್ತ ಸಂಕಷ್ಟಗಳು ದೂರವಾಗುತ್ತವೆ ಮತ್ತು ನೀವು ಸಂಕಲ್ಪಿಸಿದ ಕಾರ್ಯದಲ್ಲಿ ಜಯ ಸಾಧಿಸುವಿರಿ. ಅಲ್ಲದೆ ಈ ರಾಶಿಯ 2 ವ್ಯಕ್ತಿಗಳು ಆಗಮಿಸಿ ನಿಮ್ಮ ನೆರವನ್ನು ಕೋರಲಿದ್ದಾರೆ. ನೀವು ಭೀತಿಪಡುವ ಅವಶ್ಯಕತೆ ಇಲ್ಲ. ಇಲ್ಲಿಯವರೆಗೆ ನಿಮ್ಮನ್ನು ತಿರಸ್ಕರಿಸಿದವರು, ನಿಮ್ಮ ಪತನವನ್ನು ಆಶಿಸಿದವರು ಮತ್ತು ಸದಾ ನಿಮ್ಮನ್ನು ತುಚ್ಛವಾಗಿ ವೀಕ್ಷಿಸುತ್ತಿದ್ದವರು ಈಗ ನಿಮ್ಮ ಸನಿಹಕ್ಕೆ ಬಂದು ನಿಮ್ಮ ನೆರವನ್ನು ಆಶಿಸುತ್ತಿದ್ದಾರೆ. ಅವರು ಸಹಾಯಕ್ಕಾಗಿ ನಿಮ್ಮಲ್ಲಿ ಮೊರೆಯಿಡಲಿದ್ದಾರೆ. ಆದರೆ ಇಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಏಕೆಂದರೆ ನೀವು ಅತೀವ ಕರುಣಾಮಯಿಗಳು. ನೀವು ಆ 2 ವ್ಯಕ್ತಿಗಳಿಂದ ಅಂತರ ಕಾಪಾಡಿಕೊಳ್ಳಬೇಕು. ಅಂದರೆ ನೀವು ಅವರನ್ನು ನಿಮ್ಮ ಬದುಕಿನಿಂದ ದೂರವಿಡಬೇಕು. ಅವರು ಎಷ್ಟೇ ಕ್ಷಮೆಯಾಚಿಸಿದರೂ ಅಥವಾ ಎಷ್ಟೇ ವಿಧೇಯತೆ ತೋರಿಸಿದರೂ ನೀವು ಅವರನ್ನು ಪುನಃ ಬದುಕಿಗೆ ಸೇರಿಸಿಕೊಳ್ಳಬೇಡಿ ಮತ್ತು ನೀವು ಅವರಿಗೆ ಯಾವುದೇ ನೆರವು ನೀಡಬಾರದು. ಆದರೆ ಆ 2 ವ್ಯಕ್ತಿಗಳು ಯಾರು, ಅವರ ಬಗ್ಗೆ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ನಮ್ಮನ್ನು ಅತಿಯಾಗಿ ವಿಶ್ವಾಸಕ್ಕೆ ಕೆಗಡುಕೊಂಡು ವಂಚಿಸಿದವರನ್ನು ನೀವು ಹೇಗೆ ಸ್ಮರಿಸಬೇಕು? ಈಗ ಈ ದೃಶ್ಯಾವಳಿಯಲ್ಲಿ ಸಮಗ್ರ ವಿವರಗಳನ್ನು ತಿಳಿಯೋಣ. ಹಾಗಾದರೆ ವಿಡಿಯೋವನ್ನು ಉಪೇಕ್ಷಿಸಬೇಡಿ. ಅಲ್ಲದೆ ಮುಂದಿನ 4 ದಿನಗಳ ತರುವಾಯ ನಿಮ್ಮ ಬದುಕಿನಲ್ಲಿ ಸಂಭವಿಸುವ ಪವಾಡಗಳು ಯಾವುವು? ಈ ಶುಭವಾರ್ತೆ ನಿಮಗೆ ಯಾವ ಕ್ಷೇತ್ರದಲ್ಲಿ ಹಿತಕರ? ಈಗ ನಾವು ಎಲ್ಲವನ್ನೂ ಸಮಗ್ರವಾಗಿ ಅರಿಯಲಿದ್ದೇವೆ. ಯಾರೂ ಇಲ್ಲದ ಏಕಾಂತದಲ್ಲಿ ಮಾತ್ರ ಈ ದೃಶ್ಯಾವಳಿಯನ್ನು ವೀಕ್ಷಿಸಿ.
ನಾವು ಹೀಗೆ ಏಕೆ ನುಡಿಯುತ್ತಿದ್ದೇವೆ? ಈ ವಿಡಿಯೋಗಳು ನಂಬಿಕೆಯ ಬಗ್ಗೆ, ಅವೆಲ್ಲವೂ ಅವರ ಧನದ ಬಗ್ಗೆ ಎಂದು ಕೆಲವರು ನುಡಿಯುತ್ತಾರೆ. ಆದರೆ ನಮ್ಮ ವಿನಾಶವನ್ನು ಆಶಿಸುವ ಅನೇಕ ವ್ಯಕ್ತಿಗಳು ನಮ್ಮ ಸುತ್ತಲೂ ಇದ್ದಾರೆ. ಆದ್ದರಿಂದ ಅಂಥ ಸಂಗತಿಗಳನ್ನು ಬಹಿರಂಗವಾಗಿ ವೀಕ್ಷಿಸಬೇಡಿ. ಮುಂದಿನ 4 ದಿನಗಳ ತರುವಾಯ ಸಮಸ್ತವೂ ನಿಮಗೆ ಹಿತಕರವಾಗಲಿದೆ. ನಿಮಗೆ ಯಾವುದು ಶ್ರೇಯಸ್ಸು, ಯಾವುದು ಕೀಡು, ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು, ಯಾರಿಗೆ ಯಾವ ರೀತಿಯ ಸ್ವಭಾವವಿದೆ ಎಂಬುದು ಮುಂದಿನ 4 ದಿನಗಳ ತರುವಾಯ ನಿಮಗೆ ವೇದ್ಯವಾಗುತ್ತದೆ. ಆಗ ಅಂಥ ಸನ್ನಿವೇಶಗಳಿಂದ ಹೊರಬರುವುದು ಹೇಗೆ ಎಂದು ನಿಮಗೆ ಸುಸ್ಪಷ್ಟವಾಗಿ ಮನವರಿಕೆಯಾಗುತ್ತದೆ. ತದನಂತರ ನೀವು ನಿಮ್ಮನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು ಮತ್ತು ನಿಮ್ಮನ್ನು ಹತೋಟಿದಲ್ಲಿಟ್ಟುಕೊಳ್ಳಬೇಕು. ಅಲ್ಲದೆ ಇಂದಿನಿಂದ ನೀವು ನಿಮ್ಮ ಸಮಸ್ಯೆಗಳಿಂದ ಮುಕ್ತರಾಗುವವರಾಗುತ್ತೀರಿ. ಅದೇ ರೀತಿ ಈ ರಾಶಿಯವನು ಇಲ್ಲಿಯವರೆಗೆ ನಿಮಗೆ ಏನೂ ಸಾಧ್ಯವಿಲ್ಲ ಮತ್ತು ನೀವು ನಿಷ್ಪ್ರಯೋಜಕ ಎಂದು ಟೀಕಿಸಿದ್ದಾರೆ. ಆದ್ದರಿಂದ ನೀವು ಏನು ನಿರ್ವಹಿಸಿದರೂ ಅದು ತಪ್ಪಾಗುತ್ತದೆ ಎಂದು ಭಾವಿಸಿದ್ದರೂ, ಅದೇ ರೀತಿ ಇಲ್ಲಿಯವರೆಗೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದವರು ಮತ್ತು ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡಿದ ಪ್ರತಿಯೊಬ್ಬರೂ ಈಗ ನಿಮ್ಮ ಬಳಿಗೆ ಬಂದು ಕ್ಷಮೆಯಾಚಿಸುತ್ತಾರೆ. ಅಲ್ಲದೆ ಅವರು ನೀವು ಶ್ರೇಷ್ಠರು ಎಂದು ನುಡಿಯುತ್ತಾರೆ. ಮತ್ತು ಅವರು ನಿಮ್ಮ ಬಗ್ಗೆ ಅತ್ಯಂತ ತಪ್ಪಾಗಿ ಮಾತನಾಡಿದ್ದಾರೆ ಹಾಗೂ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದ್ದಾರೆ ಎಂದು ಹೇರುತ್ತಾರೆ. ನೀವು ಅವರೆಲ್ಲರ ಬಾಯಿ ಮುಚ್ಚಿಸುವಂತಹ ಪ್ರತ್ಯುತ್ತರಗಳನ್ನು ಇಲ್ಲಿಂದ ನೀಡಲಿದ್ದೀರಿ ಎಂದು ಹೇಳಬಹುದು. ಅದರ ಬಗ್ಗೆ ಯಾವುದೇ ಸಂಶಯವಿಲ್ಲ. ನಿಮ್ಮ ಬದುಕು ಅತ್ಯಂತ ಶ್ರೇಷ್ಠವಾಗಿ ಪಲ್ಲಟಗೊಳ್ಳಲಿದೆ. ಅಲ್ಲದೆ ನೀವು ಅವರ ಗರ್ವಭಂಗ ಮಾಡುವ ಮೂಲಕ ಉತ್ತರ ನೀಡಿದರೆ ಅದು ಸಮರ್ಪಕವಾದುದು. ಇಲ್ಲಿಂದ ಈ ರಾಶಿಚಕ್ರದ ಜಾತಕವು ಪೂರ್ಣವಾಗಿ ಬದಲಾಗಲಿದೆ. ಮುಂಬರುವ 4 ದಿನಗಳಲ್ಲಿ ಅಪಾರ ಶುಭವಾರ್ತೆಗಳು ಲಭಿಸಲಿವೆ. ನೀವು ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಸುದ್ದಿಯನ್ನು ನೀವು ಆಲಿಸಲಿದ್ದೀರಿ. ಅಲ್ಲದೆ ನಿಮ್ಮ ಕಠಿಣ ಶ್ರಮದ ಪ್ರತಿಫಲ ಲಭಿಸಲಿಲ್ಲ ಎಂದು ನೀವು ಅತ್ಯಂತ ಖಿನ್ನರಾಗಿದ್ದೀರಿ. ಆದರೆ ಈಗ ನಿಮಗಾಗಿ ಅದು ನಿಶ್ಚಿತವಾಗಿ ಪ್ರಾಪ್ತಿಯಾಗುತ್ತದೆ. ಇಲ್ಲಿಂದ ನೀವು ಸಮಸ್ತರ ಬಾಯಿ ಮುಚ್ಚಿಸುವಿರಿ. ಆದಾಗ್ಯೂ ಈ ರಾಶಿಯವರು ಈ ಕಾಲದಲ್ಲಿ ನಿಶ್ಚಿತವಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ನೀವು ಖಂಡಿತವಾಗಿಯೂ ಅದನ್ನು ಅರಿಯಬೇಕು. ನೀವು ಸಮಸ್ತ ಸಿದ್ಧಿಯನ್ನು ಪಡೆಯುತ್ತೀರಿ. ಅಲ್ಲದೆ ಈ ರಾಶಿಯವರು ಭೀತಿ ಪಡಬೇಕಿಲ್ಲ. ಆದರೆ ನಿಮ್ಮಲ್ಲಿ ಯಾವುದೇ ಸೋಮಾರಿತನವಿದ್ದರೆ ತಕ್ಷಣ ಅದನ್ನು ತ್ಯಜಿಸಿ. ಏಕೆಂದರೆ ಇಂದಿನಿಂದ ನೀವು ಆಲಸ್ಯದಿಂದ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ನೀವು ನಿಶ್ಚಿತವಾಗಿ ನಿಮ್ಮ ಸೋಮಾರಿತನವನ್ನು ಬಿಡಬೇಕು. ಗ್ರಹಗತಿಗಳು ನಿಮ್ಮ ಪರವಾಗಿದ್ದಾಗ ನೀವು ಚಟುವಟಿಕೆಯಿಂದ ಇರಬೇಕು ಮತ್ತು ನಿಮ್ಮ ಕಾಯಕವನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕು. ಗ್ರಹಗಳು ನಿಮ್ಮ ಪರವಾಗಿವೆ ಎಂದು ನೀವು ಭಾವಿಸಿದರೆ ವಿಷಯಗಳು ತಂತಾನೇ ನಡೆಯುತ್ತವೆ ಎಂದಲ್ಲ. ಬದಲಾಗಿ ಈಗ ನೀವು ಎಂದಿಗೂ ಹಾಗೆ ಯೋಚಿಸಬಾರದು. ನೀವು ಹೆಚ್ಚು ಕಷ್ಟಪಟ್ಟು ಶ್ರಮಿಸಿದರೆ ಗ್ರಹಗಳು ಅಥವಾ ಈಶ್ವರನು ನಿಮಗೆ ಫಲಿತಾಂಶಗಳನ್ನು ಹೆಚ್ಚು ಪೂರಕಗೊಳಿಸುತ್ತಾರೆ. ಆದ್ದರಿಂದ ನೀವು ಯಾವಾಗಲೂ ಆಲಸ್ಯವನ್ನು ತ್ಯಜಿಸಬೇಕು. ನಿಮ್ಮಲ್ಲಿರುವ ಸೋಮಾರಿತನವನ್ನು ಬಿಟ್ಟು ನಿಮ್ಮ ಕಾಯಕವನ್ನು ಶ್ರೇಷ್ಠವಾಗಿ ಮಾಡಿ. ಯಾರನ್ನೂ ಅವಲಂಬಿಸದೆ ಮುನ್ನಡೆದರೆ ಸಮಸ್ತವೂ ಸಿದ್ಧಿಸುವ ಸಂಭವವಿದೆ. ನೀವು ಯಶಸ್ಸನ್ನು ಸಹ ಸಾಧಿಸುವಿರಿ. ಅಲ್ಲದೆ ಇಬ್ಬರು ವ್ಯಕ್ತಿಗಳು ನಿಮಗೆ ಅತ್ಯಂತ ಸನ್ನಿಹದಲ್ಲಿದ್ದಾರೆ. ಅವರು ನಿಮ್ಮ ಆಪ್ತರಾಗಿರಬಹುದು ಅಥವಾ ನಿಮ್ಮ ಮಿತ್ರರಾಗಿರಬಹುದು, ಅಥವಾ ಆ ಇಬ್ಬರು ವ್ಯಕ್ತಿಗಳು ನೀವು ಅತ್ಯಂತ ನಂಬುವ ವ್ಯಕ್ತಿಗಳಾಗಿರಬಹುದು. ಅಂದರೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ಅಂತಹ ಯಾರಾದರೂ ನಿಮ್ಮ ಬದುಕಿನಲ್ಲಿ ಹಿಂದೆ ಇದ್ದಿರಬಹುದು ಎಂಬುದು ಮುಖ್ಯವಲ್ಲ. ಆದರೆ ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಅವರು ನಿಮ್ಮನ್ನು ಕೈಬಿಟ್ಟು ತೆರಳಿದರು ಎಂಬುದನ್ನು ಸ್ಮರಿಸಿರಿ. ನಿಮ್ಮ ಬದುಕಿನಲ್ಲಿ ಅಂತಹ ವ್ಯಕ್ತಿಗಳು ಯಾರೆಂದು ಗಮನಿಸಿ. ಇಂದು ನೀವು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದೀರಿ ಎಂದು ಅವರು ನಿಮ್ಮ ಬಳಿಗೆ ಆಗಮಿಸುತ್ತಿದ್ದಾರೆ. ಅವರು ಪುನಃ ನಿಮ್ಮ ಬಳಿಗೆ ಬರುತ್ತಿದ್ದಾರೆ. ಆದರೆ ನೀವು ಅವರ ಮೇಲೆ ಯಾವುದೇ ಮರುಕ ಅಥವಾ ಕರುಣೆ ತೋರಬಾರದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರೊಂದಿಗೆ ಸಂಯೋಜಿತಗೊಂಡರೆ ಅವರು ನಿಮ್ಮನ್ನು ವಿನಾಶದತ್ತ ಒಯ್ಯುವವರಾಗುತ್ತಾರೆ. ಏಕೆಂದರೆ ನಿಮ್ಮ ಬಳಿ ಧನವಿರುವಾಗ ನಿಮ್ಮೊಂದಿಗೆ ಇರುವುದು ಮತ್ತು ನಿಮ್ಮ ಬಳಿ ಹಣವಿಲ್ಲದಾಗ ನಿಮ್ಮನ್ನು ತ್ಯಜಿಸುವುದು ಕೆಲವರು ಮಾಡುವ ಕುಟಿಲ ಕೃತ್ಯ. ಬದುಕಿನಗಿ ಅಂತಹ ವ್ಯಕ್ತಿಗಳನ್ನು ಎಂದಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಡಿ. ಅಂತಹ ವ್ಯಕ್ತಿಗಳು ನಮಗೆ ಸದಾ ಅಪಾಯಕಾರಿ. ಆದ್ದರಿಂದ ಅವರು ಯಾರೆಂದು ಜಾಗರೂಕರಾಗಿರಿ. ಮತ್ತು 2ನೇ ವ್ಯಕ್ತಿ ನಿಮ್ಮ ಸಂಬಂಧಿಕರಲ್ಲ. ಈ ದಿನಗಳಲ್ಲಿ ನಮ್ಮ ಸಂಬಂಧಿಕರಲ್ಲಿ ಅನೇಕ ಜನರಿದ್ದಾರೆ. ನಮ್ಮ ಪತನವನ್ನು ಆಶಿಸುವವರು ಹೆಚ್ಚಾಗಿ ನಮ್ಮ ಆಪ್ತ ವಲಯದಲ್ಲೇ ಇರುತ್ತಾರೆ. ಯಾರಾದರೂ ಅಭಿವೃದ್ಧಿ ಹೊಂದುತ್ತಿದ್ದರೆ ಅದನ್ನು ವೀಕ್ಷಿಸಲು ಅವರಿಗೆ ಅಸಹನೀಯವಾಗುತ್ತದೆ. ಈ ದಿನಗಳಲ್ಲಿ ನಮ್ಮ ಸಂಬಂಧಿಕರು ಹೀಗಿದ್ದಾರೆ. ಏಕೆಂದರೆ ಇದು ಬಾಂಧವ್ಯಗಳಿಲ್ಲದ ಕಾಲ, ಕೇವಲ ಸ್ವಾರ್ಥದ ಕಾಲ. ಏನೂ ಇಲ್ಲ. ನಮ್ಮ ಮಿತ್ರರೂ ಸಹ ಸಂಕಷ್ಟದ ಕಾಲಕ್ಕೆ ಇರುವುದಿಲ್ಲ. ಕೇವಲ ನೀವು, ನಿಮ್ಮ ಪತ್ನಿ, ನಿಮ್ಮ ಪೋಷಕರು, ನಿಮ್ಮ ಮಕ್ಕಳು, ನಿಮ್ಮ ಪರಿವಾರ ಮಾತ್ರ ನಿಮ್ಮದು. ಅದಕ್ಕಾಗಿಯೇ ಸಮಸ್ತರೂ ನಾವು ಬೆಳೆಯುತ್ತಿದ್ದೇವೆ ಎಂದು ಅಸೂಯೆಪಡುತ್ತಾರೆ. ಅವರು ಯಾವಾಗಲೂ ನಿಮ್ಮೊಂದಿಗೆ ಹಿತವಾಗಿ ಸಂವದಿಸುತ್ತಾರೆ, ನಿಮ್ಮನ್ನು ನಂಬಿಸುವಂತೆ ಮಾಡಿ ವಂಚಿಸುತ್ತಾರೆ. ಅವರು ನಿಮ್ಮನ್ನು ಪ್ರಶಂಸಿಸುತ್ತಿರುವಂತೆ ನಟಿಸುತ್ತಾರೆ, ಆದರೆ ನಿಮ್ಮ ಬೆನ್ನು ಹಿಂದೆ ಟೀಕಿಸುತ್ತಾರೆ. ಹಾಗಾದರೆ ನಿಮ್ಮ ಸಂಬಂಧಿಕರಲ್ಲಿರುವ ಆ ಇಬ್ಬರು ವ್ಯಕ್ತಿಗಳು ಯಾರು? ಯಾವ ಸನ್ನಿವೇಶಗಳಲ್ಲಿ ಅವರು ನಿಮಗೆ ಹೀಗೆ ಮಾಡಿದರು ಮತ್ತು ಅವರು ನಿಮ್ಮನ್ನು ಹೇಗೆ ಕೈಬಿಟ್ಟರು?
ಅವರು ಯಾರೆಂದು ಸ್ಮರಿಸಿರಿ. ನಮ್ಮ ಸಂಬಂಧಿಕರು ಮೊದಲು ಹೇಗಿದ್ದರು, ಅವರು ಈಗ ಹೇಗಿದ್ದಾರೆ, ನಾವು ಹಿಂದೆ ಸಂಕಷ್ಟದಲ್ಲಿದ್ದಾಗ ಅವರು ಹೇಗಿದ್ದರು, ನಾವು ನೆರವು ಕೇಳಿದಾಗ ಯಾರು ನಮಗೆ ಸಹಾಯ ಮಾಡಿದರು ಮತ್ತು ಯಾರು ನಿರಾಕರಿಸಿದರು. ನೀವು ನಿಶ್ಚಿತವಾಗಿ ನಿಮ್ಮ ಬಳಿಗೆ ಆಗಮಿಸುತ್ತಾರೆ, ಇದರ ಬಗ್ಗೆ ಯಾವುದೇ ಸಂಶಯವಿಲ್ಲ. ಆದರೆ ಅವರು ನಿಮ್ಮ ಹತ್ತಿರ ಬರಲು ಬಿಡಬೇಡಿ. ಆದ್ದರಿಂದ ಈ ರಾಶಿಯವರು ನಾವು ನುಡಿದಂತೆ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು, ದೈವದಲ್ಲಿ ವಿಶ್ವಾಸವಿಡಬೇಕು ಮತ್ತು ನಿಮ್ಮ ಆತ್ಮಬಲದೊಂದಿಗೆ ನಿಮ್ಮ ಸ್ವಂತ ಕಾಯಕವನ್ನು ನಿರ್ವಹಿಸಬೇಕು. ಯಾರನ್ನೂ ಅವಲಂಬಿಸಬೇಡಿ. ನೀವು ಯಾರನ್ನಾದರೂ ಅವಲಂಬಿಸಿದರೆ ಆ ಕಾಯಕ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಪರರನ್ನು ಅವಲಂಬಿಸಬೇಡಿ. ನೀವು ಈ ರೀತಿ ವರ್ತಿಸಿದರೆ ನಿಮ್ಮ ಬದುಕು ಅತ್ಯಂತ ಸುಖಮಯವಾಗುತ್ತದೆ. ಹೀಗಾಗಿ ನಿಮ್ಮ ಸಮಸ್ತ ಕ್ಲೇಶಗಳು ಮತ್ತು ತೊಂದರೆಗಳು ನಿವಾರಣೆಯಾಗುತ್ತವೆ. ನೀವು ಬದುಕಿನಲ್ಲಿ ಸುಸ್ಥಿತಿಗೆ ತಲುಪುವಿರಿ. ಆದ್ದರಿಂದ ನೀವು ಅದರ ಬಗ್ಗೆ ಒಮ್ಮೆ ಚಿಂತಿಸಿದರೆ ನೀವು ಏನು ನಿರ್ವಹಿಸಬೇಕು ಎಂದು ವೇದ್ಯವಾಗುತ್ತದೆ. ನೀವು ಒಂದು ಕಾಯಕ ಆರಂಭಿಸುವ ಮುನ್ನ ಮೊದಲು ಯಾರಿಗೆ ತಿಳಿಸಬೇಕು ಎಂದು ಆಲೋಚಿಸಿ. ನಿಮಗೆ ಹಿಂದೆ ನೆರವಾದ ಸಮಸ್ತ ವ್ಯಕ್ತಿಗಳ ಬಗ್ಗೆ ಚಿಂತಿಸಿ. ಅವರು ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬಂದರೆ ನಿಮ್ಮ ಶಕ್ತಿ ಇದ್ದರೆ ಮಾತ್ರ ಅದನ್ನು ಮಾಡಿ ಮತ್ತು ಅವರಿಗೆ ಯಥಾರ್ಥ ತಿಳಿಸಲು ಮರೆಯಬೇಡಿ. ಯಾರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮನ್ನು ವಂಚಿಸುವವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಡಿ. ಮುಂಬರುವ 4 ದಿನಗಳಲ್ಲಿ ನಿಮಗೆ ಹೇಗಾಗುತ್ತದೆ ಎಂದು ನೀವು ಅರಿತಿದ್ದೀರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನೀವು ನಮ್ಮ ಚಾನಲನ್ನು ಪ್ರಥಮ ಬಾರಿಗೆ ವೀಕ್ಷಿಸುತ್ತಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಬೆಂಬಲಿಸಿ. ನನ್ನ ಮಾಹಿತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಓಂ ನಮಃ ಶಿವಾಯ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.